ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚೀನಾರಾಮ್ ಅವ್ರು ಕೇಳೋಂಥದ್ದಿಷ್ಟೇ, ನೀವು ಯಾವ ಪಕ್ಷದಲ್ಲಿರಿ, ನಮ್ಮ ಪಕ್ಷದ ವಿಚಾರದಲ್ಲಿ ತಕರಾರಿಲ್ಲ, ಆದ್ರೆ ನಮ್ಮ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ನಾವು ಯಾವಾಗ್ಲೂ ಹೇಳ್ತೀವಿ ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ. ಅದನ್ನ ಬಿತ್ತುವಂತ ಕೆಲಸ, ಯಾಕೆಂದ್ರೆ ನೀವೆಲ್ಲ ಹೋರಾಟದಿಂದ ಬಂದಂತವ್ರು. ನಿಮ್ಮಂತ ಯುವ ಮುಖಂಡರುಗಳು ಇವತ್ತು ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಹಿರಿಯ ನಾಯಕರುಗಳಿಗೆ ಹೇಳ್ಬೇಕು, ಹೋರಾಟದಿಂದ ಬಂದಂತವ್ರು ನಮ್ಮ ನಾಡಿನ ಹಿತವನ್ನ ಕಾಪಾಡಬೇಕು. ಅದಕ್ಕೆ ನೀವು ಕಟಿಬದ್ಧರಾಗಿ, ಇಲ್ಲ ಅಂತಾರೆ ಚೀಮಾರಿ ಆಗ್ತಕ್ಕಂಥದ್ದು ಜನಗಳ ಜೊತೆ ಸಾರ್ವಜನಿಕವಾಗಿ ಜನ ಕರ್ತಕ್ಕಂಥವ್ರು, ಅದನ್ನ ಮತವಾಗಿ ಕನ್ವರ್ಟ್ ಮಾಡ್ತಕ್ಕಂಥವ್ರು ನಾವು. ಹಾಗಾಗಿ ದಯಮಾಡಿ ನನ್ನ ನಾಡಿನ ಬಗ್ಗೆ, ನನ್ನ ಭಾಷೆ ಬಗ್ಗೆ ಕಾಳಜಿ ವಹಿಸಿ ಅಂತ ತಿಳುವಳಿಕೆ ಕೊಡ್ಬೇಕೆ ವಿನಃ ನೀವು ನಮ್ಮನ್ನ ಯಾರು ನೀವು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ ಮಾತು ಹೇಳ್ತಕ್ಕಂಥದ್ದನ್ನ ದಯಮಾಡಿ ಹಿಂಪಡೆದುಕೊಳ್ಳಬೇಕಾಗುತ್ತೆ. ನಾನು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿರುವಂತವನು ಒಪ್ಪನಾಗಿ ಹೇಳ್ತೀನಿ. ನಾನು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರುವಂತವನು. ಕಾಂಗ್ರೆಸ್ ಕನ್ನಡ ವಿರುದ್ಧ ನಿಂತರೆ ನನಗೆ ಕಾಂಗ್ರೆಸ್ ಬೇಡ, ಅವನು ಬೇಕಾದ್ರೆ ಕನ್ನಡ ಬೇಕು ನನಗೆ. ಮೊದಲು ಅದು ಯಾವನೇ ಆಗಲಿ, ಯಾವ ಸಿದ್ದರಾಮಯ್ಯ ಆದ್ರೂ ಪರವಾಗಿಲ್ಲ, ಯಾವ ಡಿ ಕೆ ಶಿವಕುಮಾರ್ ಆದ್ರೂ ಪರವಾಗಿಲ್ಲ, ಆ ಸ್ವಾಭಿಮಾನವನ್ನ ಬಿಜೆಪಿಯಲ್ಲಿ ಇರೋರಾಗ್ಲಿ ಇನ್ನೊಬ್ರು ಇರೋರಾಗ್ಲಿ ಕಲ್ತ್ಕೊಬೇಕು. ಈಗ ಇವ್ರು ಹೇಳಿದ್ರಲ್ಲ, ಈಗ ಚೀನಾರಾಮ್ ಅವ್ರು ಇರ್ಬೋದು, ಅವ್ರ JDS ಇರ್ಬೋದು, ಅವ್ರ ಪಕ್ಷ ಸಮರ್ಥಿಸ್ಕೊಳ್ಬಾರ್ದು ನಾನು ಹೇಳ್ತಾ ಇಲ್ಲ. ನಿಮ್ಮ ಪಕ್ಷದ ಸಮರ್ಥನೆ ನಾವು ಹೇಳುದಲ್ವಾ, ಕನ್ನಡದ ಓಟ್, ಒಂದ್ ನಿಮಿಷ ಕನ್ನಡದ ಓಟುಗಳು ಸಿಗೋದಿಲ್ಲ ಅಂತ ಹೇಳ್ತೀರಲ್ಲ, ನೀವು ಹೋರಾಟ ಮಾಡಿ, ನೀವು ಹೇಳಿ ಕನ್ನಡಿಗರಿಗಾಗಿ ಇದನ್ನು ಮಾಡಿ, ಕನ್ನಡಿಗರ ಓಟನ್ನು ನಾವು ತಗೊಂಡ್ಬರ್ತೀವಿ, ಕನ್ನಡಕ್ಕಾಗಿ ಮಿಡಿಯುವಂಥವ್ರ ಓಟ್ ಇದೆಯಲ್ಲ ತಗೊಂಡ್ಬರ್ತೀವಿ, ತಪ್ಪೇನಿಲ್ಲ. ರಾಜಕೀಯ ನಮ್ಮ ಅವಿಭಾಜ್ಯ ಅಂಗ. ಸೊ ಹಾಗಿರುವಾಗ ಕನ್ನಡಕ್ಕಾಗಿ, ಈಗ ಚೀನಾರಾಮ್ ಅವರು ಹೋರಾಟದಿಂದ ಬಂದಂಥವ್ರು, ನರಸಿಂಹಮೂರ್ತಿ ಇರ್ಬೋದು ಹೋರಾಟದಿಂದ ಬಂದಂಥವ್ರು, ನಿಮ್ಮನ್ನು ಯಾಕೆ ರಾಜಕೀಯ ಪಕ್ಷಗಳಲ್ಲಿ ನೋಡುವಾಗ ನಾವು ಆಶಾವಾದ ವ್ಯಕ್ತಪಡಿಸೋದಂದ್ರೆ ಇದನ್ನ ಈ ಬಡವಳಿಯನ್ನು ಮುಂದುವರಿಸ್ಕೊಂಡು ಹೋಗ್ರಪ್ಪ ಅಂತ. ನೀವು ಅಲ್ಲಿಗೆ ಹೋದ ತಕ್ಷಣ ಚೇಂಜ್ ಆಗ್ಬಿಡ್ತೀರಿ. ನಮ್ಮ ಕಳಕಳಿ ಮನವಿ. ಒಂದ್ ನಿಮಿಷ ಬಂದೇರಣ. ಈಗ ಶೆಟ್ಟಿ ಅವ್ರು ಹೇಳಿದ್ರು ತಮಿಳ್ನಾಡು ಬಗ್ಗೆ ಮಾತಾಡ್ರಿ. ಶೆಟ್ಟಿ ಅವರು ಇದೇ ಸ್ಟುಡಿಯೋಲ್ಲಿ ಕುತ್ಕೊಂಡು ಕನ್ನಡಿಗರ ಜೊತೆ ನಾವು ಕಾವೇರಿ ಹೋರಾಟ ಆದಾಗ ಒಂದು ಚರ್ಚೆ ಮಾಡಿದ್ರಿ ಅಲ್ವಾ? ಏನು ಹೇಳಿದ್ರಿ ಅವಾಗ? ಕಾಂಗ್ರೆಸ್ ಅವರು ಯಾಕೆ ಡಿ ಎಂ ಕೆ ಅವ್ರನ್ನ ಕರೆದು ಫೋನ್ ಮಾಡಿ ಅಥವಾ ಅವ್ರನ್ನ ಭೇಟಿ ಮಾಡಿ ಕಾವೇರಿ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂತ ಕೇಳಿದ್ರಿ, ಕರೆಕ್ಟಾ? ಮಾಡಿದ್ರಾ? ಇದರ ಮಿಡ್ಲಲ್ಲಿ ಒಂದು ಹೇಳ್ತೀನಿ, ಬಿಜೆಪಿ ಅವ್ರು 26 ಜನ ಸಾಂಸದರಿದ್ದಾರೆ, ಎಂಪಿಗಳು ಮೀಟಿಂಗ್ ಮಾಡಿದ್ರ ಅವರು ಡೆಲ್ಲಿಯಲ್ಲಿ ಕಾವೇರಿ ಬಗ್ಗೆ? ಅಲ್ಲ ನಾನು ಹೇಳೋದು, ಅಲ್ಲಿ ತಮಿಳ್ನಾಡು ಅಲ್ಲಿ ಪ್ರತಿಭಟನೆ ಆಯ್ತು, ಕನ್ನಡಿಗರ ಬಗ್ಗೆ ಮಾಡಲ್ಲ, ಮಾದಾಯಿ ಮಾಡಲ್ಲ, ಕೃಷ್ಣೇದು ಮಾಡಲ್ಲ. ನನಗೆ ನ್ಯೂಸ್ ಓದ್ತಿರ್ಬೇಕು, ನಗು ಬಂದ್ಬಿಡ್ತು. ತಮಿಳ್ನಾಡಲ್ಲಿ ನೀರು ನೆರೆ ಬಂದು, ಯಾಕಂದ್ರೆ ಅವ್ರಿಗೆ ಏನು ಇದು ಮುಂಗಾರು ಹಿಂಗಾರು ಬರುತ್ತಲ್ವಾ, ನೆರೆ ಬಂದು ಅಲ್ಲಿ ನೀರು. ಆ ಸಂದರ್ಭದಲ್ಲೂ ಕೂಡ CWRC 1000 ಕ್ಯೂಸೆಕ್ಸ್ ನೀರು ಬಿಡಿ, ನಾವು ಬಿಡ್ಲೇಬೇಕು ಅಂತ ಹೇಳಿ ಮತ್ತೆ ಈಗಲಾದ್ರೂ ಬಿಡ್ರಪ್ಪ ಅಂತ ಕೇಳಲಿಕ್ಕೆ ನಮ್ಮ ಯಾವ ನಾಯಕರು ಪ್ರಯತ್ನ ಮಾಡ್ತಾರೆ. ಅದು ತಮಿಳುನಾಡು ರಾಜಕಾರಣಿಗಿರುವಂತ ತಾಕತ್ತದು. ಬಂಡೂರಿ ವಿಚಾರದೊಳಗ ಗೋವಾದ ಸಂಸದರು ಬರೀ ಬೆರಳನ್ಕೆ ಎಷ್ಟು ಜನ ಇದ್ದಾರೆ, ಆದ್ರೆ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 28 ಜನ ಇದ್ರು, ಯಾರು ಕೂಡ ಮಹದಾಯಿ ಕಳಸಾ ಬಂಡೂರಿ ವಿವಾದವನ್ನ ಇನ್ನೂ ಕೂಡ ಇತ್ಯರ್ಥ ಮಾಡ್ತಾ ಇಲ್ಲ. ಇದಕ್ಕೆ ಚೀನಾರಾಮ್ ಅವರು ಪ್ರತಿಕ್ರಿಯೆ. ಇವತ್ತು ಏನ್ ನೀವು ಕನ್ನಡ ಹೋರಾಟಗಾರರು ಎಲ್ಲ ನನ್ನ ತಮ್ಮಂದ್ರೆ, ನಾನು ಕನ್ನಡ ಹೋರಾಟಗಾರನೇ. ನಾನು ಹುಟ್ಟಾಗಿಂದ ನನ್ನ ಹೆಸರು, ನಾನು ಚೀನಾರಾಮ್ ಅಂದ್ರೆ ಚಿಕ್ಕಂದಲ್ಲಿ ನಾನು ಬರ್ತಕ್ಕಂಥ 8ನೇ ಕ್ಲಾಸ್ ಇದ್ದ ಕನ್ನಡ ಬಗ್ಗೆ ನಮ್ಗೆ ಕನ್ನಡ ನೀವ್ ಹೇಳ್ತಾರಲ್ಲ, ಈ ಬಿಡಿ ಇದಲ್ಲ, ನಾನು ರಾಜಕೀಯ ಪಕ್ಷದಲ್ಲಿದ್ದೇನೆ, ಅದನ್ನ ಬಿಡಿ, ರಾಜಕಾರಣ ರಾಜಕೀಯ ಮಾಡಕ್ ಬಂದಿದ್ದೀನಿ. ನಾನು ಇವತ್ತು ಕನ್ನಡ ಚಳವಳಿಗಳು ಪರವಾಗಿ ಬಂದಿದ್ದೇನೆ. ನಾನು ಬೆಳಿಗ್ಗೆ ಹೇಳ್ತಾ ಇದ್ರು, ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಅದೇ ಹಾಕ್ರಿ, ನಾವು ಹಾಕಿದ್ದೀವಿ, ಹಾಕಲಿ, ಅದ್ರ ತೆಗಿಬೇಡಿ ನೀವು, ಅದ್ರೊಳಗೆ ಇವತ್ತು ನಾನು ಬಂದ್ರೆ ಬಿಜೆಪಿ ಪರವಾಗಿ ಕನ್ನಡಿಗರಾಗಿ ಹೋಗಿ ನಿಮ್ ಜಾಗ ಕೂತ್ಕೊಳ್ಳಿ. ಇವತ್ತು ಕನ್ನಡ ಚಳವಳಿಗಾರನಾಗಿ ನಾನು ಬಂದಿದ್ದೇನೆ, ಬಿಜೆಪಿಯನ್ನು ಪರವಾಗಿ ಬಂದಿರೋದು. ಬಿಜೆಪಿ ಪಕ್ಷ ಕನ್ನಡ ಚಳವಳಿ ಹೋರಾಟಗಾರರಿಗೆ ಬೆಂಬಲವಾಗಿದೆ. ಕನ್ನಡ ಚಳವಳಿಗಾರರ ಹೋರಾಟಗಾರರು
ಬೆಂಬಲ ಆಗಿದೆ. ಎಲ್ಲ ಕಾಂಗ್ರೆಸ್ ಇವತ್ತು ಇದೆ ಇದೇ ಹೋರಾಟಗಾರರು ಒಂದ್ ನಿಮಿಷ, ಇದೇ ಹೋರಾಟಗಾರರು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಿ ಅಂತ ಕರೆ ಕೊಡ್ತಾರೆ. ಎಷ್ಟು ಜನ ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಅವ್ರ ಮನೆಗಳ ಮೇಲೆ ಬಾವುಟ ಹಾರಿಸಿದಾರೆ ಕೇಳಿ ಸರ್. ಕೇಳಿ ಸರ್, ಹೇಳಿ ಸರ್, ಎಷ್ಟು ಜನ ಹಾರಿಸಿದೀರಾ ಸರ್ ನೀವು? ನೋಡಿ ಸ್ವಾಮಿ,